ಸೊ ಗೈಸ್ ನೋಡಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ನೆಕ್ಸ್ಟ್ ಲೆವೆಲ್ ವ್ಯೂ. ಇದೇ ಟೀ ಲೀಫ್ಸ್ನೆಲ್ಲ ಟ್ರೈ ಮಾಡಿ ಮತ್ತು ಟೀ ಮಾಡ್ತಾರೆ. ಇದು ನೋಡಿ ಎಷ್ಟು ಬ್ಯಾಚ್ ಇದೆ, ಒಂದು ದೊಡ್ಡ ಬ್ಯಾಚ್ ಹಾಕೊಂಡವ್ರೆ. ಟೀ ಚಾರ್ಜ್ ಬಂದ್ಬಿಟ್ಟು 10 ರೂಪೀಸ್ ಅಷ್ಟೇ ಎಂಟ್ರೆನ್ಸು. ನಾವು ಹೋಗ್ತಾ ಇದ್ದೀವಿ. ಇದೇ ಹಿಸ್ಟ್ರಿ ಆಫ್ ಟೀ. ಇದು ನನಗೆ ಗೊತ್ತಿರೋ ಪ್ರಕಾರ ಸೇಮ್ ಅದೇ ಇರಬೇಕು. ಒಂದ್ಸಲ ಯಾವುದೋ ಲೆಜೆಂಡ್ರಿ ಎಂಪರರ್ ಶೆಂಡಂಗು ಇಲ್ಲ, ನೀವೇ ಓದ್ಕೊಳ್ಳಿ ಸ್ವಲ್ಪ ಪಾಸ್ ಮಾಡಿಕೊಂಡು. ಟೀ ಹಿಂಗೆ ಟೀ ಕಂಡು ಹಿಡ್ತಿದ್ದು ಅವರು. ಫುಲ್ ಸ್ಟೆಪ್ಸ್ ಹತ್ಕೊಂಡು ಇನ್ನು ಮೇಲೆ ಹೋಗ್ಬೇಕು. ಇಲ್ಲಿ ಬೇಜಾನ್ ಸ್ಟೆಪ್ಸ್ ಹತ್ಕೊಂಡ್ಬಂದ್ರಿ. ಪ್ಲಸ್ ಈ ಕಡೆ ಎಲ್ಲ ಬಂದರೆ ನೀವು ಗೂಗಲ್ ಪೇ ಎಕ್ಸ್ಪೆಕ್ಟ್ ಮಾಡಬೇಡಿ. ನಾವು ಆ ಥರ ಮಾಡಿ ಇದಾಯಿತು. ಇದು ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತೆ. ಹಂಗೆ ವ್ಯೂ ನೋಡ್ಕೊಂಬನ್ನಿ. ನೋಡಿ ಟೀ ಲೇಬರ್. Tea buds are dried in natural sunlight for 12 to 24 hours. ಓ ಹಿಂಗೆ ನೋಡೋದಾ? ಸೊ ನೋಡಿ, ನಾವು ಕೆಳಗೆ ನೋಡಿದ್ರಲ್ಲ ಆ ಲೀವ್ಸ್ ಎಲ್ಲ ಬಂದು ಸ್ವಲ್ಪ ಡ್ರೈ ಮಾಡಿ ಈ ಥರ ಮಷಿನ್ ಒಳಗೆ ಹಾಕಿ ಮಷಿನ್ ಡ್ರೈ ಮಾಡಿ ಆಮೇಲೆ ಟೀ ಲೀವ್ಸು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. This is the process of tea making. ನೋಡಿ ಈ ಥರ ಫುಲ್ ಗ್ರೈಂಡ್ ಆಗಿ ಮೆಷಿನ್ ಹೀಟ್ ಆಗಿ ಇಲ್ಲಿ ಗ್ರೀನ್ ಟೀ, ಆ ಟೀ, ಈ ಟೀ, ಯಾವ ಟೀ ಬೇಕೋ ಎಲ್ಲ ಥರ ಟೀ ಸಿಗುತ್ತೆ. ನೋಡಿ ಟೀ ಲೀವ್ಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಆಗಿ ಹಿಂಗೆ ಬರ್ತಿದೆ. ಇಲ್ಲೆಲ್ಲ ಕಲೆಕ್ಟ್ ಆಗಿ ಅಲ್ಲಿಂದ ಮೇಲೆ ಆ ಮಷಿನ್ಗೆ ಹೋಗುತ್ತೆ. ಮಷಿನಿಂದ ಫುಲ್ ಮೆಷಿನ್ ಡ್ರೈ ಆಗಿ ನೆಕ್ಸ್ಟು ಪ್ರಾಸೆಸ್ ಆಗುತ್ತೆ. ನೋಡಿ 10 ರೂಪಾಯಿ ಕೊಟ್ಬಿಟ್ಟು ಟೀ ಎಲ್ಲ ಕುಡಿತೀಯಾ? ನೋಡಿ ಎಷ್ಟು ಕಷ್ಟ ಟೀ ಮಾಡೋಕ್ಕೆ. Into the rollers where the leaves are crushed. Post crushing, the rolled and unrolled tea leaves are separated, that are called as first fine and second fine. After the rolling process, the tea leaves are placed on the ceramic tiles for fermentation. During the fermentation process, the color, flavor, liquor and taste is enhanced due to the activation of enzymes. Further, fermentation process takes place for CTCT manufacture is the withering. Post withering, the tea leaves are ಗೈಸ್ ನೋಡಿ ಪವರ್ ಕಟ್ ಆಗೋಯ್ತು. ಫುಲ್ ಟೀ ಮಿಷಿನ್ಸ್ ಸ್ಟಾಪ್ ಆಯಿತು, ಆಫ್ ಆಯಿತು. ಟೀ ಫ್ಯಾಕ್ಟ್ರಿ ನೋಡಿದ್ರಿ, ಅಷ್ಟೊಂದು ಇನ್ನೂ ಚೆನ್ನಾಗಿರಲಿಲ್ಲ. ಸೊ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಟೀ ಫ್ಯಾಕ್ಟ್ರಿ ಇದೆ. ನಾನು ಒಂದ್ಸಲ ಚಿಕ್ಕ ವಯಸ್ಸಲ್ಲಿ ಬಂದಾಗ ಹೋಗಿದ್ರಿ, ಅದು ಚೆನ್ನಾಗಿತ್ತು. ಸೊ ಅದಕ್ಕೆ ಇವಾಗ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ತುಂಬ ಬೇಸಿಕ್ಕು. ಇಲ್ಲಿ ಜಸ್ಟು ಈ ಥರ ಮಿಷಿನ್ ಇಟ್ಟು ಇದು ಮಾಡಿದ್ದಾರೆ. ನೋಡಿ ಎಲ್ಲ ಥರ ಟೀ ಇವರು ಸೇಲ್ ಮಾಡ್ತಾರೆ. ಬೆಂಚ್ ಮಾರ್ಕ್ ಟೀ ಚೆನ್ನಾಗಿದೆ. ಮ್ಯೂಸಿಯಮಲ್ಲಿ ಸ್ವಲ್ಪ ಅಷ್ಟೊಂದೇನಿಲ್ಲ. ಎಕ್ಸಿಟ್ ಆಗ್ತಾ ಇದ್ದೀವಿ. ಇಲ್ಲಿ ಹ್ಯಾಂಡ್ ಕ್ರಾಫ್ಟೆಡ್ ಚಾಕ್ಲೇಟ್ ಅಂತೆ. ಚಾಕ್ಲೇಟ್ ಫ್ಯಾಕ್ಟ್ರಿ ಫುಲ್ ಎಲ್ಲ ಪರ್ಚೇಸಿಂಗ್ ಮಾಡ್ತಾವ್ರೆ. ಸೊ ಲೆಟ್ಸ್ ಗೋ. ಫ್ಯಾಕ್ಟ್ರಿ ನೋಡಿದ್ರಿ, ಚೆನ್ನಾಗಿತ್ತು. ಬಟ್ ಸ್ಟಿಲ್ ಫುಲ್ ಪ್ರಾಸೆಸ್ ಎಲ್ಲ ಇರಲಿಲ್ಲ. ನಿಮಗೆ ಚೆನ್ನಾಗಿ ತೋರಿಸ್ಬೇಕಂತ ಮತ್ತೆ ಇನ್ನೊಂದು ಟೀ ಫ್ಯಾಕ್ಟ್ರಿ ಬಂದ್ರಿ. ಸೊ ಟಿಕೆಟ್ ತೊಗೊಂಡಾಯಿತು. ಇಲ್ಲೂ ಸೇಮ್ 10 ರೂಪೀಸೇ ಎಂಟ್ರಿ ಇನ್ ದ ಟೀ ಫ್ಯಾಕ್ಟ್ರಿ. ಟೀ ಮ್ಯೂಸಿಯಂ. ಇದು ಸ್ಮೆಲ್ಲು ಒಂಥರ ಸಖತ್ತಾಗಿದೆ. ಸೇಮ್ ನೋಡಿ ಇಲ್ಲಿ ಹಿಸ್ಟ್ರಿ ಎಷ್ಟಿದೆ.
ದೊಡ್ಡ ಬೆಟ್ಟ ಟೀ ಫ್ಯಾಕ್ಟ್ರಿ. ಓ ಇದು ಮುಚ್ಚಿಬಿಟ್ಟವ್ರೆ ನೋಡಿ. ಇದೆಲ್ಲ ಸನ್ ಡ್ರೈ ಮಾಡ್ತಿರೋದು, ಇದೆಲ್ಲ ಕಲೆಕ್ಟ್ ಮಾಡ್ಕೊಂಬರ್ತಾರೆ ಲೇಡೀಸು. ಬಾಸ್ಕೆಟಲ್ಲೆಲ್ಲ ನೋಡಿರ್ತೀರ ನೀವು ಫೋಟೋಸಲ್ಲೆಲ್ಲ, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ಇಟ್ಟಿರೋದು. ಸ್ಮೆಲ್ ಒಂಥರ ಆಡ್ ಸ್ಮೆಲ್ಲು, ಆಡ್ ಸ್ಟ್ರಾಂಗ್ ಸ್ಮೆಲ್ಲು. ಟೀ ಇದೆ ಬಟ್ ಒಂಥರ ಹೆಂಗಂದರೆ ರೈಪ್, ಒಂಥರ ಇವಾಗಲೇ ಎಲೆ ಕಿತ್ತಿದ್ರೆ ನಾರ್ಮಲ್ ವೆಟ್ ಲೀಫ್ ಇದೆಯಲ್ಲ ಆ ಥರ ಬರುತ್ತೆ ನೋಡಿ. ಫುಲ್ ಎಲ್ಲ ಜನ ನೋಡ್ತಾ ಅವ್ರೆ ಎಲ್ಲ. ಇದು ನೋಡಿ, ಇದು ಫುಲ್ಲು ಇದೆ. ಈ ಲೀವ್ಸ್ನ ಇದರ ಡ್ರೈ ಮಾಡ್ತಾರೆ. ಡ್ರೈ ಮಾಡಿ ನೆಕ್ಸ್ಟ್ ಪ್ರಾಸೆಸ್ ಹೋಗುತ್ತೆ. ನೆಕ್ಸ್ಟ್ ಪ್ರಾಸೆಸ್ ಬನ್ನಿ ಹಂಗೆ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. While the tea erupts on its surface while passing through it. The tea then enters the oxidation area where it is collected in stainless steel trays and allowed to ಈ ಥರ ಬರ್ತದೆ ತುಂಬಿಕೊಂಡು. during oxidation. ವಾವ್, react with oxygen in the atmosphere and changes in burning and smell take place. ಇಲ್ಲಿ ಕೆಳಗೆ ಈ ಥರ ವೇಸ್ಟ್ ಎಲ್ಲ ಬೀಳುತ್ತೆ, ಮತ್ತೆ ಇದನ್ನೆಲ್ಲ ಎತ್ತಿ ರಿಯೂಸ್ ಮಾಡ್ತಾರೆ. ಸ್ಮೆಲ್ ಅಂತೂ ಒಂಥರ ಸ್ಟ್ರಾಂಗ್, ಹೇಳ್ತಲ್ಲ ಒಂಥರ ಸ್ಮೆಲ್. ಇದು ಸ್ಮೆಲ್ಲಿಂಗ್ ಇದೆ ನೋಡ್ದಾ, ಇದು ಈ ಥರ ಆಯ್ತು. ಅಲ್ಲಿ ಬಂದಿದ್ದು ಒಳ್ಳೇದಾಯ್ತು. ಅಲ್ಲ ಆಯ್ತು ಟೀ. ನೆಕ್ಸ್ಟು ಆಫ್ಟರ್ ನೆಕ್ಸ್ಟ್ ಪ್ರಾಸೆಸ್ ಬಂದು ಆ ಲೀಫು ಇಲ್ಲಿ ಬರುತ್ತೆ. ಹಿಂಗೆ ಬಂದು ಇಲ್ಲೊಳಗೆ ಗ್ರೈಂಡರ್ ಹೋಗುತ್ತೆ ನೋಡಿ, ಈ ಥರ ಬರ್ತಾಯಿದೆ. ಆ ಗ್ರೈಂಡ್ ಆಗಿ ಅಲ್ಲಿ ಮೇಲಿಂದ ಹೋಗಿರೋದಲ್ಲ ಈ ಪೈಪಿಂದ ಬರುತ್ತೆ ನೆಕ್ಸ್ಟ್ ಒಳಗೆ. ಒಳಗೆ ಬಂದು ಕ್ರಷ್ ಆಗುತ್ತೆ ನೋಡಿ. ಇದೆ ಇಲ್ಲಿ ಬಂದು ಫುಲ್ ಕ್ರಷ್ ಆಗುತ್ತೆ. ಕ್ರಷ್ ಆಗಿ ಈ ಥರ ಮಷೀನಲ್ಲಿ ನೆಕ್ಸ್ಟ್ ಪ್ರಾಸೆಸ್ ಹೋಗ್ತಾಯಿದೆ. ಇವಾಗ ನಾವು ಮೇಲೆ ನೋಡಿದ್ದು ನಮ್ಮ ಜೊತೆನೇ ಈ ಲೀಫ್ ನಮ್ಮ ಜೊತೆನೇ ಟ್ರಾವೆಲ್ ಆಗೋ ಥರ ನಮ್ಮ ಜೊತೆ ಅಲ್ಲಿ ಮೇಲೆ ಬಂತಲ್ಲ ಆ ಲೀಫು ಬಾಕೆಟಲ್ಲಿ, ಅದೇ ಇಲ್ಲಿ ಕ್ರಷ್ ಆಗಿ ನೆಕ್ಸ್ಟ್ ಲೆವೆಲ್ ಹೋಗ್ತಿರೋದು. ಸಾರಿ ಸೌಂಡ್ ಫುಲ್ ಜಾಸ್ತಿ ಇದ್ದರೆ ಸಾರಿ. ಫ್ಯಾಕ್ಟ್ರಿ ಅಲ್ಲ, ಫ್ಯಾಕ್ಟ್ರಿ ಇದೆಲ್ಲ ಹಿಂಗೆ ಇದೆ ನೋಡಿ. ಫುಲ್ ಹೆವಿ ಸೌಂಡ್ ಇದೆ. ಏನು ಅದರ ಆಮೇಲೆ ನೋಡಿ ಫುಲ್ ನೀಟಾಗಿ ಪೇಸ್ಟ್ ಥರ ಆಗಿ ಇಲ್ಲಿ ನೀಟಾಗಿ ಪೌಡ್ರ್ ಆಗಿದೆ. ಪೌಡ್ರ್ ಆಗಿ ನೆಕ್ಸ್ಟ್ ಸ್ಟೆಪ್ ಹೋಗ್ತಿದೆ. ಫುಲ್ ಪೌಡ್ರ್ ಆಗಿದೆಯಲ್ಲ, ಇದರ ಆಮೇಲೆ ದೊಡ್ಡ ಗ್ರೈಂಡರ್ ಒಳಗೆ ಹೋಗ್ತಿದೆ ನೋಡಿ. ಇದೆ ನೋಡಿ, ದ ಲೀಫ್ ವಿಚ್ ಹ್ಯಾಸ್ ಬಿನ್ ಕಟ್ ಇನ್ ಟು ಟೈನಿ ಪಾರ್ಟಿಕಲ್ಸ್ ನೌ ಎಂಟರ್ಸ್ ದ ಗೂಫಿ. ಇದನ್ನ ಗೂಫಿ ಅಂತ ಕರೀತಾರೆ. ಅದು ಫುಲ್ ಟೈನಿ ಪಾರ್ಟಿಕಲ್ಸ್ ಆಗಿರೋದಲ್ಲ ಇದ್ರೊಳಗಡೆ ಹೋಗುತ್ತೆ ನೋಡಿ. ಒಂದು ನಾರ್ಮಲ್ ಆಗಿ ನಾವು ಟೀನ 10 ರೂಪಾಯಿ ಕೊಟ್ಟು ಕುಡಿತೀವಿ, ಆದರೆ ಒಂದು ಪ್ರಾಸೆಸ್ಸೇ ಬೇಜಾನಿದೆ. ಮೋಸ್ಟ್ಲಿ ಇಲ್ಲಿ ಡ್ರೈ ಆಗುತ್ತೆ ಅನಿಸುತ್ತೆ ಇದು. ಆಫ್ಟರ್ ದಟ್ ಪ್ರಾಸೆಸ್ಸು ಈ ಥರ ಈಚೆ ಬಂದು ಲೈಕ್ ಇಲ್ಲಿ ಮತ್ತೆ ಹೊರಗಡೆ ಬಂದು, ಇದು ಹಾಟ್ ವಾಟರ್ ಏನೋ ಗೊತ್ತಲ್ಲ ನೋಡಿ, ಈ ಥರ ಪೌಡ್ರ್ ಗ್ರೈಂಡ್ ಆಗಿ ಸ್ಲೋ ಆಗಿ ಮೇಲೆ ಹೋಗ್ತಿದೆ. ಆ ಪೌಡ್ರೆಲ್ಲ ನೆಕ್ಸ್ಟ್ ಕಲೆಕ್ಟ್ ಆಗಿ ಇಲ್ಲಿ ಬರ್ತಿದೆ ನೋಡಿ, ಫುಲ್ ಡ್ರೈ ಆಗಿ ನೆಕ್ಸ್ಟ್ ಪ್ರಾಸೆಸ್ಸಿಂದ ಬಂದು ನೀವು ನೋಡ್ಬೋದು ಕೆಳಗೆ ಫುಲ್ ಪೌಡ್ರ್ ಆಗಿ ನಾರ್ಮಲ್ ಫುಲ್ ಡ್ರೈ ಟೀ ಆಗಿದೆ. ಈ ಡ್ರೈ ಟೀ ಬಂದ್ಬಿಟ್ಟು ನೋಡಿ ಇಲ್ಲಿ ಹೋಗಿದ್ದು ಈ ಟೀ ಆಗಿ ನೆಕ್ಸ್ಟು ಅಲ್ಲಿ ನೋಡ್ಬೋದು ಪ್ಯಾಕೆಟ್ ಆಗಿ ಅಲ್ಲಿ ಕಲೆಕ್ಟ್ ಮಾಡ್ತಾರೆ. ಇಲ್ಲಿ ಇವತ್ತಾಗಿರೋ ಫ್ರೆಶ್ ಸ್ಟಾಕ್ ಟೀ ಇದು. ಐ ಹೋಪ್ ನಿಮಗೆ ಟೀ ಮಾಡೋ ಪ್ರಾಸೆಸ್ ಇವಾಗ ಇಷ್ಟ ಆಯಿತು ಅನಿಸುತ್ತೆ ನೋಡಿ. ಫ್ರಮ್ ಸ್ಟಾರ್ಟಿಂಗ್ ಲೀವ್ಸ್ ಟು ಪ್ಯಾಕೆಟು
ವಿ ಸಾ ಹೌ ಟೀ ಈಸ್ ಬೀಯಿಂಗ್ ಮೇಡ್. ನೋಡಿಲಿ ಟೀ ಹೆಂಗೆ ಪ್ಯಾಕ್ ಹಾಕಿ ಸೀಲ್ ಆಗ್ತಿದೆ. ದಿಸ್ ಈಸ್ ಹೌ ಟೀ ಮೇಕ್ಸು. ಇಲ್ಲೆಲ್ಲ ಟೀ ಫ್ಯಾಕ್ಟ್ರಿಯಲ್ಲಿ ಎಲ್ಲ ಟೀ ಮ್ಯೂಸಿಯಮಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಹೌದು ಇದು ಟೇಸ್ಟ್ ನೋಡೋಕ್ಕಾಗಲ್ಲ, ಟೀ ಎಲ್ಲ ಹಂಗೆ ಟೇಸ್ಟ್ ಮಾಡೋಕ್ಕಾಗಲ್ಲ. ಸೊ ಅವರೇ ಫ್ರೀಯಾಗಿ ಟೀನ ಸಪ್ಲೈ ಮಾಡ್ತಾರೆ. ಸೊ ನೀವು ಆ ಟೀನ ಕುಡಿದ್ಬಿಟ್ಟು ಇಷ್ಟ ಆದರೆ ಪೌಡ್ರ್ ತೊಗೊಂಡು ಹೋಗ್ಬೋದು. ಎಲ್ಲ ಚೆನ್ನಾಗಿದೆ ನೋಡಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಟೀ ಮಾಡ್ತಾರೆ ಇವರು. ಬ್ಲ್ಯಾಕ್ ಟೀ, ವೈಟ್ ಟೀ, ಗ್ರೀನ್ ಟೀ, BOP, ಸ್ಟ್ರಾಂಗ್ ಟೀ, ಚಾಕ್ಲೇಟ್ ಟೀ, ಕಾರ್ಡಮಮ್ ಟೀ, ಈ ಥರ ವೆರೈಟಿ ಆಫ್ ಟೀ ಇವೆರದು ಸಿಗುತ್ತೆ ಈ ಟೀ ಫ್ಯಾಕ್ಟ್ರಿಯಲ್ಲಿ. ಸೊ ಮುಂದೆ ಶಾಪಿಂಗ್ ಅದು ನೋಡೋಣ. ಇವಾಗ ಟೀ ಪ್ರಾಸೆಸ್ ಎಲ್ಲ ಮುಗೀತು. ಟೇಸ್ಟ್ ಮಾಡಿ ಬಾರೋ, ಬಾ ಕುಡಿಯೋ ಅಲ್ಲ. ಇದು ಫುಲ್ ಚಾಕ್ಲೇಟ್ ಮಾಡ್ತಿರೋದು ಮೋಲ್ಡ್ಸಲ್ಲಿ ಚಾಕ್ಲೇಟ್ ಫಿಲ್ ಮಾಡ್ತಾರೆ. ಹಾಟ್ ಚಾಕ್ಲೇಟ್ ಗೈಸ್ ನೋಡಿದ್ರಲ್ಲ, ಒಳ್ಳೆ ಚಾಕ್ಲೇಟ್ ತೊಗೊಳಕ್ಕೆ 1 hour ಆಗೋಯ್ತು. ಆ ರೇಂಜಿಗೆ ರಶ್ಶು ಯಪ್ಪ. ಇನ್ನು ಗಾರ್ಡನ್ನೆಲ್ಲ ಹೋಗೋಕ್ಕಾಗಲ್ಲ ಅನಿಸುತ್ತೆ. ಏನು ಚಿಕ್ಕ ಮಕ್ಳಿದ್ದಾರೆ ಅಲ್ಲ, ಗಾರ್ಡನ್ ಹೋಗೋಕ್ಕಾಗಲ್ಲ ಅನಿಸುತ್ತೆ. ಆಮೇಲೆ ಏನಕ್ಕಂದರೆ ಫುಲ್ಲು ಇಲ್ಲೇ ಟೈಮ್ ಆಗೋಯ್ತು. ಸೊ ಅದಕ್ಕೆ ರೂಮ್ ಬೇರೆ ವೆಕೇಟ್ ಮಾಡಬೇಕು. ರೂಮ್ ವೆಕೇಟ್ ಮಾಡಿಕೊಂಡು ಹೊರಡಬೇಕು. ಹೆವಿ ಜಾಮು. ಮೆಮೊರಿ ಒಂದ್ಸಲಿ ಸ್ವಲ್ಪ ಕಾಪಿ ಮಾಡಬೇಕು. ರೂಟ್ ಮ್ಯಾಪ್ ಹಾಕಿಲ್ಲ. ವಾತಾವರಣ ಚೇಂಜ್ ಆಗ್ತಿದೆ. ಫುಲ್ಲು ಕ್ಲೌಡ್ ಆಗ್ತಿದೆ. ಹೆವಿ ಮಳೆ ಬರೋ ಸಾಧ್ಯತೆ ಇದೆ. ಇನ್ನು ಗಾರ್ಡನ್ಗೆ ಹೋದರೆ ಪಕ್ಕ ಹೊಗೆನೆ ಅಲ್ವಾ ಚಂದನ್? ಅಲ್ಲಿ ನೋಡಲ್ವಿ ಮೇಲೆ ಮೋಡ ನೋಡಲ್ವಿ? ಸದ್ಯ ಇಷ್ಟೊತ್ತವರೆಗೂ ನಮಗೇನು ಮಳೆ ಗಿಲೆ ಬಂದಿಲ್ಲ. ಇಲ್ಲೇ ಸಿಗಾಕೊಂಡ್ತಾರ. ಜಾಕೆಟ್ ಎಲ್ಲ ರೂಮಲ್ಲೇ ಇದೆ. ಹೋಗಿ ಸ್ವಲ್ಪ ಬೇಗ ಟಕ ಅಂತ ಬೇಗ ಕಾಪಿ ಮಾಡಿಕೊಂಡು ಸ್ವಲ್ಪ ಇದ್ರನ್ನೆಲ್ಲ ಹೊರಡಬೇಕು. ಇನ್ನು ಇಲ್ಲಿಂದ 17 minutes ಅಂತೆ. ಶಿಟ್ ಮ್ಯಾನ್. 4-5 hours, yes. ಹೆವಿ ಸಿಕ್ಕಾಪಟ್ಟೆ ರಶ್ ರೀ, ಸಿಕ್ಕಾಪಟ್ಟೆ. ನಾವು 10 ನಿಮಿಷ 20 ನಿಮಿಷ ಮುಗಿಸೋಣ ಅಂದರೆ ಅಲ್ಲಿ ಟೀ ಎಲ್ಲ ಬೇಗ ಮುಗ್ದೋಯ್ತು. ಟೀ ಇದು ಹೆಂಗೆ ಮೇಕಿಂಗು ಅದು ಇದು ಅಂತ ಬೇಗ ಪಟ ಅಂತ ಮುಗೀತು. ಆದರೆ ಆಮೇಲೆ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ಯಪ್ಪ, ಚಾಕ್ಲೇಟ್ಗಳು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಲೈಕ್ ಡಾರ್ಕ್ ಚಾಕ್ಲೇಟ್ಸು ಇಲ್ಲೆಲ್ಲ ಚೆನ್ನಾಗಿರುತ್ತಿಲ್ಲ. ಇದು ಡಾರ್ಕ್ ಚಾಕ್ಲೇಟ್ಸ್ ಎಲ್ಲ ಕೊಕ್ಕೋ ಅದು ಇದು ಅದರಲ್ಲೇ ಮಾಡೋದಲ್ಲ ಪ್ಯೂರು. ಎಲ್ಲ ಕಡೆ ಸೇಮೇ, ಬಟ್ ಇಲ್ಲೂ ಚೆನ್ನಾಗಿತ್ತು. ಸ್ವಲ್ಪ ಆಮೇಲೆ ಇವ್ರು ನೋಡಿ ರಾಜಸ್ಥಾನಿಂದ ಫುಲ್ ತುಂಬ್ಕೊಂಬಂದವ್ರು ಜನರು. ಕಾರ್ ತುಂಬ ಇದೆ ಅಲ್ಲಿ. ಒಬ್ರ ಮೇಲೆ ಒಬ್ರು ಕುತ್ಕೊಂಬಂದವ್ರು. ಹೆಂಗಪ್ಪ ಬಂದಾರೆ ರಾಜಸ್ಥಾನಿಂದ ಯಪ್ಪ ಸ್ಯಾ. ಇಲ್ಲಿ ಅಜ್ಜಿ ಫ್ರೆಶ್ ಕ್ಯಾರೆಟು, ಫ್ರೆಶ್ ರ್ಯಾಡಿಶು ಇದೆಲ್ಲ ಫ್ರೆಶ್ ಕ್ಯಾರೆಟ್. ನೋಡ್ರಿ ಕ್ಯಾರೆಟ್ ನೋಡಿ ಹಿಂಗೆ ಕಲರ್ ಹಿಂಗಿದೆ ನೋಡ್ದಾ? ಅಲ್ಲಿ ಮುಂದೆಲ್ಲ ಹೋಗ್ಬೇಕಾದ್ರೆ ಇಸ್ಕೊಂಡು ತಿನ್ಕೊಂಡೋಣ. ಇವಾಗ ಚಕ್ಔಟ್ ಆಗ್ಬಿಡ್ದು ಬೇಗ. ಸ್ಪೀಕರ್ ಚಾರ್ಜ್ ಹಾಕೈತೆ, ಆಮೇಲೆ ಇದು ಚಾರ್ಜ್ ಹಾಕೈತೆ.
ಇವಾಗ ಪ್ಯಾಕಿಂಗ್ ಇರೋದೇ ಟೈಮು. ಮೋಡ ಮುಸುಕಿದ ವಾತಾವರಣವಿದು, ಮೋಡ ಮುಸುಕಿದ ವಾತಾವರಣ ಇದು. ಇನ್ನೇ ಕೆಲವು ಕ್ಷಣದಲ್ಲಿ ಮಳೆರಾಯ ಬರುವ ಎಲ್ಲ ಸಾಧ್ಯತೆಗಳಿವೆ. ಈ ವೆದರ್ಗೋ, ಈ ವ್ಯೂಸ್ಗೋ, ಈ ರೋಡ್ಗಳಿಗೋ, ಇದು ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಅಂತಲೇ ಹೇಳ್ಬೋದು. ಗೋಪುರ ಬೇರೆ ಬ್ಯಾಟ್ರಿ ಖಾಲಿ, ಗೋಪುರ ಚಾರ್ಜ್ ಹಾಕೊಬೇಕು, ಮೊಬೈಲ್ ಚಾರ್ಜ್ ಹಾಕಬೇಕು, ಐಫೋನ್ ಚಾರ್ಜ್ ಹಾಕೊಬೇಕು ಎಲ್ಲ. ಅಮ್ಮ ದೇವ್ರಿ, ಎಲ್ಲ ನೈಟ್ 100% ಚಾರ್ಜ್ ಹಾಕಿದ್ರಿ. ಆದರೂ ಇವಾಗ ವೀಡಿಯೋ ಶೂಟೆಲ್ಲ ಮಾಡೋಕ್ಕೆ ನಾನು ಜಾಸ್ತಿ ಗೋಪುರ ಯೂಸ್ ಮಾಡಿಲ್ಲ. ಫುಲ್ಲು ಬಂದು ಇದೆ ಅನ್ನೋದು ಐಫೋನ್ದು ಕ್ಯಾಮ್ರಾಸಲ್ಲಿ ಟಿ ಫ್ಯಾಕ್ಟ್ರಿದೆಲ್ಲ ನೋಡಿದ್ರಲ್ಲ, ಅದೆಲ್ಲ ಶೂಟ್ ಮಾಡಿದ್ದು ಅದರಲ್ಲೇ. ಸೊ ಈ ಕ್ಯಾಮ್ರಾ ಮತ್ತು ಇಂಟರ್ನೆಟ್ ಯೂಸೇಜ್ ಪ್ಲಸ್ ಈ ರೂಟ್ ಮ್ಯಾಪ್ಸ್ ಎಲ್ಲ ಹಾಕೋಕ್ಕೆ ಇಂಟರ್ನೆಟ್ ಬೇಕಲ್ಲ. ಸೊ ಇದಕ್ಕೆ ಸಿಮ್ ಕಾರ್ಡ್ ಇಲ್ಲ. ನಾನು ಇದು ಐಫೋನ್ದು ಹಾಟ್ಸ್ಪಾಟ್ ಆನ್ ಮಾಡಿ ಇದಕ್ಕೆ ಯೂಸ್ ಮಾಡ್ಕೊತ ಇದ್ದೀನಿ ನಾನು. ಏನಾದರೂ ಇಂಟರ್ನೆಟ್ಟೆಲ್ಲ ನಾನು ನಿಂತ ಗೋಪಾಲ್ ನನ್ನ ಮಗ ಅಷ್ಟು ಗೊತ್ತಾಗಲ್ಲ. ತಗೋ ಮಾತಾಡು ನಮ್ಮಮ್ಮ. ಕೊಡು. ಹ್ಞೂ ಸರಿ, ನಾವು ಅಷ್ಟೊತ್ತೇ ಆಗುತ್ತೆ. ನಾವು ಅಷ್ಟೊತ್ತೇ ಆಗೋದು. ಬೊಟಾನಿಕಲ್ ಗಾರ್ಡನ್ ಆಗಲ್ಲ. ರೋಸ್ ಗಾರ್ಡನ್, ಬಸ್ ಸ್ಟ್ಯಾಂಡ್, ಕರ್ನಾಟಕ ಹೌಸ್. ಯಾಕಂದ್ರೆ ಅಲ್ಲೇ ಹೋಗಿ ಕೇಳು.